ಆ ಗ್ರಾಮದಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅಂತ್ಯಕ್ರಿಯೆ ನೆರವೇರಿಸೋಕೆ ಪರದಾಡಬೇಕು. ಕಾರಣ ನದಿ ನೀರಲ್ಲಿ ಶವ ಹೊತ್ತು ಸಾಗಬೇಕು. ಕೊಂಚ ಯಾಮಾರಿದ್ರು ಹೆಣ ಹೊತ್ತವರೇ ಹೆಣ ಆಗೋದು ಗ್ಯಾರಂಟಿ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಮಾಡಿತ್ತು. ಈ ಬೆನ್ನಲ್ಲೇ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬ್ರಿಡ್ಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹೆಣ ತರಬೇಕಾದ್ರೆ ಬಳಸ್ಕೊಂಡು ಬರಬೇಕು, 3 ಕಿಲೋಮೀಟರ್. ಶವ ಸಂಸ್ಕಾರಕ್ಕೆ ಮದ್ದೂರು ಗ್ರಾಮಸ್ಥರು ಪರದಾಟ. ನ್ಯೂಸ್ 18 ವರದಿ, ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ಇದ್ದಾಗಂತೂ ನೆಮ್ಮದಿಯಿಂದ ಬದುಕೋಕ್ಕಾಗಲ್ಲ, ಸತ್ತಾಗಾದ್ರೂ ನೆಮ್ಮದಿಯಿಂದ ಸಾಯ್ಬೇಕು ಅಂತ ಅದೆಷ್ಟೋ ಜನರು ಬಯಸ್ತಾರೆ. ಆದರೆ ಚಾಮರಾಜನಗರದ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಪರದಾಟ ಅಷ್ಟಿಷ್ಟಲ್ಲ. ಇನ್ನು ಜನರು ಪ್ರಾಣ ಪಣಕ್ಕಿಟ್ಟು ಗ್ರಾಮದ ಬಳಿ ಇರುವ ಸುವರ್ಣಾವತಿ ನದಿ ಆಚೆಯ ಸ್ಮಶಾನಕ್ಕೆ ಶವ ಸಾಗಿಸಬೇಕಾದ ಪರಿಸ್ಥಿತಿ ಇಲ್ಲಿದೆ. ಇದರಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಇಲ್ಲಿನ ದುಸ್ಥಿತಿ ದೇವರಿಗೆ ಪ್ರೀತಿ. ಹೌದು, ಎದೆಮಟ್ಟ ಹರಿಯುವ ಸುವರ್ಣಾವತಿ ನದಿಯಲ್ಲಿ ಜನರು ಚಟ್ಟ ಹೊತ್ತು ಸಾಗಬೇಕು. ಇಲ್ಲಿ ಸ್ವಲ್ಪ ಯಾಮಾರಿದ್ರೂ ಹೆಣ ಹೊತ್ತವರೇ ಹೆಣವಾಗುವ ಅಪಾಯವಿದೆ. ಗ್ರಾಮಸ್ಥರ ಹೆಣಗಾಟದ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ವರದಿ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಇದರ ಬೆನ್ನಲ್ಲೇ ಶಾಸಕ ಎಆರ್ ಕೃಷ್ಣಮೂರ್ತಿ ಸ್ಪಂದಿಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಇದೀಗ ಸೇತುವೆ ನಿರ್ಮಾಣಕ್ಕೆ ಅನುಮೋದನೆ ಸಿಕ್ಕಿದ್ದು, ಸುವರ್ಣಾವತಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಕೂಡ ನೆರವೇರಿದೆ. ಇದು ಪತ್ರಿಕೆಯಲ್ಲಿ, ಟಿವಿ ಮಾಧ್ಯಮದಲ್ಲಿ, ವಿಶೇಷವಾಗಿ ನ್ಯೂಸ್ 18ನವರು ಇದನ್ನು ಸುದ್ದಿ ಮಾಡಿದ್ರು. ಆ ಎರಡು ಸುದ್ದಿಯ ಆಧಾರದ ಮೇಲೆ ಈ ಒಂದು ಸೇತುವೆ ನಿರ್ಮಾಣಕ್ಕೆ 4 ಕೋಟಿ ಅನುದಾನವನ್ನು ಮಂಜೂರು ಮಾಡಿ ಟೆಂಡರ್ ಪ್ರಕ್ರಿಯೆಯಾಗಿ ಇವತ್ತು ಆ ಕಾಮಗಾರಿಗೆ ಚಾಲನೆ ಕೊಡುವಂಥ ಭೂಮಿ ಪೂಜನೆ ಮಾಡಿದ್ದೇನೆ. ಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರ್ತಾ ಇದ್ದಂತೆ ಮದ್ದೂರು ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಂದಾಜು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುವರ್ಣ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಾಣವಾಗಲಿದೆ. ಗ್ರಾಮದ ಸಮಸ್ಯೆ ಬಗ್ಗೆ ಎಳೆಯಾಗಿ ವರದಿ ಪ್ರಸಾರ ಮಾಡಿ ಸರ್ಕಾರದ ಗಮನ ಸೆಳೆದ ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮೊದಲನೇದಾಗಿ ನ್ಯೂಸ್ 18 ಕನ್ನಡಕ್ಕೆ ಕೃತಜ್ಞತೆಗಳು. ಏನಕ್ಕೆ ಕೃತಜ್ಞತೆ ಹೇಳ್ತೀನಿ ಅಂದರೆ, ನಮ್ಮೂರಲ್ಲಿ ಹಲವಾರು ವರ್ಷಗಳಿಂದ ಸ್ಮಶಾನಕ್ಕೆ ಹೋಗಬೇಕಾದ್ರೆ ಸೇತುವೆ ಇಲ್ಲದೆ ತುಂಬ ಅಡಚಣೆಯಾಗಿತ್ತು. ಇದನ್ನು ಗಮನಿಸಿದಂಥ ನ್ಯೂಸ್ 18 ತಂಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ರಾಜ್ಯಾದ್ಯಂತ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ನಮ್ಮೂರಿಗೆ ಅನುದಾನ ತಂದು ಗುದ್ಲಿ ಪೂಜೆ ನೆರವೇರಿಸಿಕೊಟ್ಟಿದ್ದಾರೆ. ನಾವು MLA ಸಾಹೇಬರಿಗೆ ಮನವಿ ಕೊಟ್ಟಿದ್ವಿ, ಅಧಿಕಾರಿಗೆ ಮನವಿ ಕೊಟ್ಟಿದ್ವಿ, ಯಾರೂ ಸ್ಪಂದಿಸಿರಲಿಲ್ಲ. ತದನಂತರ ಬಂದು ನ್ಯೂಸ್ 18 ಅವರು ಇಲ್ಲಿ ವರದಿನ ಮಾಡಿದ್ರು. ವರದಿ ಮಾಡಿದ ನಂತರ ನಮ್ಮ ಈ ಅಧಿಕಾರಿಗಳು ಇಲ್ಲಿ ಎಚ್ಚೆತ್ಕೊಂಡು ಇಲ್ಲಿಗೆ ಬಂದರು. ಸೇತುವೆಗಾಗಿ 4 ಕೋಟಿನ ಮಂಜೂರು ಮಾಡಿದ್ದಾರೆ. ಒಟ್ನಲ್ಲಿ ಹಲವು ವರ್ಷದ ಸಮಸ್ಯೆಗೆ ಕೊನೆಗೂ ಪರಿಹಾರ ಸಿಗ್ತಾ ಇದ್ದು, ಗ್ರಾಮಸ್ಥರು ನ್ಯೂಸ್ 18ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯ ದೊರೆಯಬೇಕು ಅನ್ನುವುದು ನಮ್ಮೂರಲ್ಲಿ ನ್ಯೂಸ್ 18 ವರದಿಯ ಕಳಕಳಿಯಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.